ಪರ್ಫೆಕ್ಟ್. ಸಿಕ್ತು 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 ಸಿಕ್ತು. ಅಲ್ಲ ರೀ, ದೆವ್ವ ಕಿರ್ಸ್ಕೊತಾ ಇದ್ದೀನಿ, ಏನು ಹೇಳಲ್ವಾ? ನಾನ್ ದೆವ್ವದ ಹತ್ರ ಹಾಗೆಲ್ಲ ಏನು ಕೇಳೋದಿಲ್ಲ. ಈರುಳ್ಳಿಗೆ ಪಕೋಡನ? ಅಲ್ಲ, ಮೆಣಸಿನ್ಕಾಯಿಗೆ ಬಜ್ಜಿ. ಆಯ್ತು ಬಿಡ್ರಿ, ನಮಗೆ ಯಾಕೆ, ಅದಕ್ಕೆ ನಿಮ್ಮನ್ನ ಮಾತೆಯರು ಅಂತ ಕರೆಯೋದು. ಬರೀ ಮಾತಾಡ್ತೇನೆ ಇರ್ತೀರಾ. ಹೋಗ್ಲಿ ಬಿಡಿ, ವಿಷಯ ಏನು ಅಂತ ನಾನೇ ಹೇಳ್ಬಿಡ್ತೀನಿ. ನೋಡಿ, ನಿಮ್ ಪುರಾಣ ಎಲ್ಲ ಕೇಳೋದಿಕ್ಕೆ ನನಗ್ ಪುರ್ಸೋತಿಲ್ಲ. ನಾನು ಮಲ್ಕೋತೀನಿ. ಅಲ್ಲ, ಇದೇನ್ರಿ ಇದು? ರೂಮಿಗೆ ಬರ್ತಿದ್ದಾಗೆ ನಾನು ಮಲ್ಕೋತೀನಿ ಅಂತೀರಾ? ಗಂಡಿನ ಹತ್ರ ಒಂದೆರಡು ಪ್ರೀತಿ ಮಾತಾಡ್ಬೇಕು, ಅವನ ಇಷ್ಟ ಕಷ್ಟಗಳನ್ನ ಕೇಳಬೇಕು, ಆಗು ಹೋಗುಗಳನ್ನ ಮಾತಾಡ್ಕೋಬೇಕು. ಇದೇ ಅಲ್ವಾ? ಅದನ್ನೆಲ್ಲ ನೀವು ನಿಮ್ ಹೆಂಡತಿ ಹತ್ರ ಹೇಳಿ, ನನ್ನ ಹತ್ರ ಅಲ್ಲ. ನೀವೇ ತಾನೇ ನನ್ನ ಹೆಂಡತಿ. ಹೆಂಡತಿ ತರ ಗಾಡ್ ಬ್ಲೆಸರ್. ರೀ, ಸೈಕಾಲಜಿ ಏನ್ ಹೇಳುತ್ತೆ ಅಂದ್ರೆ, ಎರಡು ವಿರುದ್ಧ ಪ್ರಾಣಿಗಳನ್ನ ಒಂದೇ ಬೋನಲ್ಲಿ ಬಿಟ್ಟಾಗ ಸ್ಟಾರ್ಟಿಂಗ್ ಅಲ್ಲಿ ಗುರ್ರನ್ನೆತ್ತಪ್ಪ, ಆಮೇಲೆ ಸುರ್ರನ್ನೆತ್ತಂತಪ್ಪ, ಆಮೇಲೆ ತಂಪಾಗಿ ಇಬ್ರು ಒಂದಾಗ್ಬಿಡುತ್ತಂತಪ್ಪ. ನೀವೇನ್ರಿ ಮದುವೆಯಾಗಿ ಇಷ್ಟು ತಿಂಗಳಾದ್ರೂ ನಿಮ್ ಕ್ಯಾರೆಕ್ಟರೈಸೇಷನ್ ಬಿಟ್ಕೊಡ್ತಿಲ್ವಲ್ಲ? ನಾನ್ ಮಾತ್ರ ಕಂಡಕ್ಟರ್ ಇಲ್ದೆ ಬಸ್ ಹತ್ತದವನು ರೈಟ್ 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 ಅಂತ ಮುಂದಕ್ಕೆ ಹೋಗ್ತಾನೆ ಇದ್ದೀನಿ. ನೀವು ಡ್ರೈವರ್ ಸೀಟಲ್ಲಿ ಗಟ್ಟಿಯಾಗಿ ಕೂತ್ಕೊಬಿಟ್ಟಿದ್ದೀರಾ. ಅಲ್ಲರಿ, ಹಿಂಗಿರೋರು ಸ್ವಲ್ಪ ಬೇಗ ಬದಲಾಗ್ಬೇಕಪ್ಪ. ಈ ಮಯೂರಿ ಅಷ್ಟು ಸುಲಭವಾಗಿ ಬದಲಾಗೋದಿಲ್ಲ ಚಿಕ್ಕಜ್ಮಾನ್ರೆ. ನೀವು ಬದಲಾಯಿಸೋ ಪ್ರಯತ್ನನ ಮಾಡಬೇಡಿ. ಅಯ್ಯೋ, ಹೋಗ್ಲಿ ಬಿಡ್ರಿ, ನನ್ ತಪ್ಪಾಯ್ತು. ಹೋಗ್ಲಿ ಬಿಡಿ. ನಿಮಗೆ ನಾನೊಂದು ಪ್ರಾಮಿಸ್ ಮಾಡಿದ್ದೆ, ಜ್ಞಾಪಕ ಇದೆಯಾ? ನಿಮಗೋಸ್ಕರ ಒಬ್ಬ ಸದ್ಗುಣ ಸಂಪನ್ನ ಹುಡುಗನ್ನ ಹುಡುಕ್ತೀನಿ ಅಂತ. ತುಂಬಾ ಘೋರವಾಗಿ ತಲೆ ಕೆಡಿಸ್ಕೊಂಡು ಒಂದೊಳ್ಳೆ ಪಿಗರ್ನ ಕ್ಯಾಚ್ ಹಾಕಿದೀನಿ. ಏನಂತೀರಾ? ನಿಮ್ಗೆ ಮಾಡೋಕ್ ಬೇರೆ ಕೆಲಸ ಇಲ್ವಾ? ಇಲ್ಲ ರೀ, ಇರೋಬ್ಬರು ಎಲ್ಲ ಕೆಲ್ಸನೂ ಬಿಟ್ಬಿಟ್ಟು ಇದ್ರ ಮೇಲೆನೆ ಫುಲ್ ಫೋಕಸ್ ಅಲ್ಲಿ ಇದೀನಿ. ಈಗ ಹುಡುಗ ಯಾರಪ್ಪ ಅಂದ್ರೆ, ವರ್ಷಾನುಗಟ್ಲೆ ನನ್ನ ಜೊತೆನೆ ಓದಂತ ನಾಟ್ ಸೋ ಕಾಲ್ಡ್ ಮೈ ಚಡ್ಡಿ ಬ್ರದರ್. ಹಾಲ್ ಕುಡಿದ್ರೆ ದಪ್ಪ ಆಗ್ಬಿಡ್ತೀನಿ, ಜೇನುತುಪ್ಪ ತಿಂದ್ರೆ ಸಣ್ಣ ಆಗ್ಬಿಡ್ತೀನಿ ಅಂತ ಎರಡನ್ನೂ ತ್ಯಾಗ ಮಾಡ್ದಂತ ಭೂಪ. ವಯಸ್ಸಲ್ಲಿ ಓದ್ದೆ ಹೋದ್ರೆ ವಯಸ್ಸಾದ ಮೇಲೆ ಗೆಣಸ್ ಕೇಳ್ಬೇಕಾಗತ್ತೆ ಅಂತ ತನ್ನ ವಯಸ್ಸೆಲ್ಲ ಓದಿಗಾಗೆ ಮುಡಿಪಾಗಿಟ್ಟ ತ್ಯಾಗಮಯಿ. ಕಣ್ಣು ಮುಂದೆ ಕಲರ್ ಪಿಗರ್ಗಳಿದ್ರು ನೋಡ್ದೆ, ನನ್ನ ಕಣ್ಣು ಕೆಳಗಡೆ ಇರೋ ಬ್ಲ್ಯಾಕ್ ಅಂಡ್ ವೈಟ್ ಬುಕೇ ನೋಡ್ತೀನಿ ಅಂದಂತ ಪುಣ್ಯಾತ್ಮ. ಮನ್ಸಿಗೆ ಬೇಲಿ ಹಾಕೊಂಡು ಬೇಲಿ ಹಾರೋ ಅವಕಾಶ ಇದ್ರು ಬೇಲಿಯಲ್ಲೇ ಮುಳುಗಿದ ಇಲಿ ಮರಿ. ಚೆನ್ನಾಗಿ ಓದಿ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ಭೂತಾಯಿ ಅಮ್ಮನಿಗೆ ಅವಮಾನ ಮಾಡ್ದಂಗಾಗತ್ತೆ ಅಂತ ತನ್ನ ಹೊಲ ಗದ್ದೆಗೆ ಹೋಗಿ ಕೆಲಸ ಮಾಡ್ಕೊಂಡು ಬ್ರಹ್ಮಚಾರಿಗೆ ಉಳಿದಂತ ಅಖಂಡ ಬ್ರಹ್ಮಚಾರಿ. ನೀವ್ ಹೇಗೆ ನಿಮ್ ತಂಗಿದಿರ್ನ ಮದ್ವೆ ಮಾಡ್ದೆ ನೀವು ಮದ್ವೆ ಆಗಲ್ಲ ಅಂತ ಸ್ಕೆಚ್ ಹಾಕಿದ್ರು, ಅವನು ಹಾಗೆ ಅವನ ಜೀವನದಲ್ಲಿ ಒಂದು ಧ್ಯೇಯ ಇದೆ. ಆ ಧ್ಯೇಯ ಮುಗಿಸೋವರೆಗೂ ಮದುವೆನೇ ಆಗಲ್ಲ ಅಂತ ಶಪಥ ಮಾಡಿದವನು. ಒಟ್ನಲ್ಲಿ ನಿಮಗೂ ಅವನಿಗೂ ಈಳೋ ಜೋಡು ಸಗದಾಗಿರುತ್ತೆ. ತಾವು ಒಪ್ಪಿಟ್ರೆ ನಮ್ಮ ಜೀವನ ಪಾವನ ಆಗ್ಬಿಡುತ್ತೆ. ಜೀವನದಲ್ಲಿ
ಉಪಯೋಗಕ್ಕೆ ಬರೋ ಅಂತ ಕೆಲ್ಸನ ಮಾಡಿ ಚಿಕ್ಕ ಯಜಮಾನ್ರೆ. ಅದನ್ನ ಬಿಟ್ಟು ಕೆಲ್ಸಕ್ ಬಾರ್ದೇ ಇರೋದನ್ನೆಲ್ಲ ಮಾಡಿ ಸುಮ್ನೆ ಸಮಯನ ವ್ಯರ್ಥ ಮಾಡ್ಕೋಬೇಡಿ.